ಅಂದು ಮಹಾಭಾರತದ ಸುಯೋಧನ ಹಾಳಾದ ಶಕುನಿಯ ಕುತಂತ್ರದಿಂದ, ಇಂದು ಈ ಕಲಿಯುಗದ ಪ್ರಕಾಶದ ಹಾಳಾದ ಈ ನರಹರಿಯ ಕುತಂತ್ರದಿಂದ, ಈ ನರಹರಿ ವರ್ತಿಸಿದ ಸೇರಿ ಗಾಳಿಯಲ್ಲಿ ತೂಗುತ್ತಿದೆ ಜನರ ಜೋಕಾಲೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆಗಳನ್ನು ಹಾಕಿ ಕೊಳಸುಗಳು ಬೇರೆ ಬೇರೆ ಆದರೂ ಈ ಮನುಷ್ಯನಿಗೆ ಗುರಿ ಮಾತ್ರ ಒಂದೇ. ಆ ಗುರಿ ಇದ್ದರೆ ಇವರೇ ನನ್ನ ಪ್ರಿಯಕರೆಂದು ಬಂದೆ. ಆ ಕಲ್ಪನಾಳದಿಂದ ಕಲ್ಪಿತವನ್ನ ಹಣದ ಸುಪ್ಪತ್ತಿನಿಂದ ನಾ ಕಟ್ಟುವೆ ಹೊಸ ಸಾಮ್ರಾಜ್ಯವನ್ನು. ಬೇಗ ಹಣವನ್ನು ದೋಚಿಕೊಂಡು ಬಂದು ಇಬ್ಬರು ಪರಾಜಯ ಮಾಡುವೆಂದು ಹೇಳಿದ ಆ ಕಲ್ಪನಾ ಇಷ್ಟು ಹೊತ್ತಾದರೂ ಏಕೆ ಬರಲಿಲ್ಲ? ಬಂದೇ ಬಿಟ್ಟರು. ಕಲ್ಪನಾ ವೆಲ್ಕಮ್. ಮಾತು ಕೊಟ್ಟ ಮನವಿ ಎಂದರೆ ನೀನೇತನೆ. ಅದೆಲ್ಲ ಬಿಡ್ಲಿ, ಆದಷ್ಟು ಬೇಗ ವಿಮಾನಕ್ಕೆ ಹೋಗ್ಬೇಕು. ಬೇಗ ವಿಮಾನಕ್ಕೆ ನಾವು ಹೋಗ್ಬೇಕಂದ್ರೆ ನನ್ನ ಆಸೆಗಿದೆ. ವಿಮಾನ ರೆಡಿಯಾಗಿದೆ ತಾನೆ? ವಿಶ್ವಾಮಿತ್ರ ತನ್ನ ಕೃಪಾಶೀರ್ವಾದದಿಂದ ತ್ರಿಶಂಕು ಮಹಾರಾಜರಿಗೆ ತ್ರಿಶಂಕು ಲೋಕವನ್ನೇ ನಿರ್ಮಿಸಿಕೊಂಡಂತೆ ನಾನು ನಿಮಗೊಂದು ಅಂತರ್ಗಮನ ಲೋಕವನ್ನೇ ಕಟ್ಟುತ್ತೇನೆ. ಯಾಕೆ ಚಿಂತಿಸುವೆ ಪ್ರಿಯೆ? ಅದರಲ್ಲಿ ನಾ ಹೇಳಿದ್ದೆಲ್ಲವೂ ಇದರಲ್ಲಿ ಇದೇನವೇ? ನೋಡಿ, ನನಗಾಗಿ ಆ ಗೌಡ ಕೊಟ್ಟ 180 ತೊಲೆ ಬಂಗಾರದಲ್ಲಿದ್ದೇನೆ. ಅಷ್ಟೇ ಅಲ್ಲ, ನನಗಾಗಿ ಒಂದು 100 ತೊಲೆ ಬೆಳ್ಳಿಯಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಗೌಡ ಕೊಳ್ಳಲಿರುವ 10 ತೊಲೆ ಚೈನ ಕೂಡ ನನಗೆ ಕೊಟ್ಟಿದ್ದಾನೆ. ಕೈಯಲ್ಲಿರುವ ಕೌಚನ್ನು ನನಗೆ ಕೊಟ್ಟಿದ್ದಾನೆ. ಕೊನೆಗೆ 2 ಕೋಟಿ ರೂಪಾಯಿ ಹಣದ ದುಡ್ಡು ಕೊಟ್ಟಿದ್ದೇನೆ. ತೆಗೆದುಕೊಳ್ಳಿ, ನಿಮಗಾಗಿ ಇದೆಲ್ಲ ನಾನು ತಂದಿರುವೆ. ದಂಡನಾದೆ ದರ್ಪಣ, ದಂಡನಾದೆ. ನಿನ್ನಂತ ಪ್ರೇಯಸಿಕನ್ನು ಪಡೆದ ಈ ನನ್ನ ಧರ್ಮದ ಮುಂದೆ ಆ ಬ್ರಾಹ್ಮಣ ಧರ್ಮವು ಕೂಡ ಕನಿಷ್ಠ. ದತ್ತವಾಗಿ ಮುಟ್ಟಿದರೆ ಮಹಾಶಿವಂತ ಹಳ್ಳಿಗಳ ಸಾಲಿನಲ್ಲಿ ನಿಂತ ನಾನು ನಿನಗೆಂತಹ ಕೃತಜ್ಞತೆ ಅರ್ಪಿಸಬೇಕೆಂದು ನನಗೊಂದು ತೋಚಲಾಗಿದೆ. ನೋಡಿ, ಜೀವನ ಪರ್ಯಂತ ಕೊನೆಯವರೆಗೂ ನನ್ನ ಉಸಿರಿನಲ್ಲಿ ಉಸಿರಾಗಿ ಕೈ ಬಿಡಲ್ಲ. ನೀವು ನನ್ನ ಜೊತೆಗಿರ್ತೀನಂದ್ರೆ ಅಷ್ಟೇ ಸಾಕು ನನಗೆ. ಅದೆಂತ ಮಾತು ಕಲ್ಪನಾ. ಅಂಬಿಗಾಲಲ್ಲಿ ಬಂದ ನನಗೆ ಬಾಳಿನ ಎದ್ದು ಕೊಟ್ಟು ರಂಬೆಯಾಗಿ ತುಂಬಿಸಿ ವಜ್ರ ವೈಡೂರ್ಯದಿಂದ ಹಿಂಬಾಲಿಸಿದ ನಿನ್ನಂತವನನ್ನು ನಾ ಕೈ ಬಿಡಲೆ ಸಾಧ್ಯವಿಲ್ಲ. ಈ ವನ ದೇವತೆಯ ಸಮ್ಮುಖದಲ್ಲಿ ನಿಂತ ನಾನು ಈ ಹೂವಲ್ಲಿಗಳ ಆಸೆಯಿಂದ ತುಂಬಿದ ಈಜಲ ಬಿಟ್ಟು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮೇಲೇರಿ ಹೋಗುವ ನಾವುಗಳು ಈ ವನಗಳ ಮೈ ತನ್ನಣಿಸುವಂತೆ ಹಾಡೊಂದು ಬಹಳ ಗೀತೆಯನ್ನು ನೆಚ್ಚಿನಂತೆ ಹಾಗೆ ಆಗಿದ್ರಿ. ಹಾಗಾದ್ರೆ ನಡೀಲಿ ಹೋಗೋಣ. ನಾವಿಬ್ರು ವಿದೇಶಕ್ಕೆ ಹೋಗಿ ಹಾಯಾಗಿರೋದಕ್ಕೆ. ವಿದೇಶಕ್ಕೆ ಹೋಗಿ ಹಾಯಾಗಿರುವವಳು ನೀನಲ್ಲ ಸರಿವೆ. ಹಾಗಾದ್ರೆ ನಾನು ಇದೇನರ ಕಡೆ ಏನ್ ಮಾತಾಡ್ತಿದ್ವಿ ನೀನು? ನಿನಗಾಗಿ ಆ ಗೌಡನ ಸರ್ವ ಸಂತ
ಅಂತ ಚತುರ ನೀರಲ್ಲಿ ಮೋಸ ಮಾಡಿ ಈಗ ನನ್ನಂತವರ ಕಾಮ ಬಯಸಿ ಇಡೀ ಸಂಪತ್ತಲ್ಲಿ ನನಗಾಗಿ ದೋಚಿಕೊಂಡ ಬಂದ ನೀನು ನಾಳೆ ಮತ್ತೊಬ್ಬರ ಸುಖ ಬಯಸಿ ನನಗೂ ಕೈ ಕೊಟ್ಟು ಹೋಗುವ ನಿನ್ನಂತವರನ್ನು ಅಲ್ಲಿಗೆ ತರುವುದಿದೆ. ನಿನ್ನಂತವರಿಗೆ ಯಮಲೋಕವೇ ಸಾಕ್ಷಿ. ಕೊನೆಗೂ ನೀ ನನಗೆ ಮೋಸ ಮಾಡಿಲ್ಲ. ನೀನೇ ನನ್ನ ಸಣ್ಣ ಸಣ್ಣ ನಂಬಿದ ಹೇಳಿಗೆ ಮೋಸ ಮಾಡಿದೆ. ಹಾಗಾದ್ರೆ ನೀನು ಕೂಡ ಈ ಭೂಮಿ ಮೇಲೆ ನನಗೆ ಚೆನ್ನಾಗಿ ಗೊತ್ತಿದೆ. ಓ ನನ್ನ ಕುಲದ ಅಕ್ಕ ತಂಗಿಯರೇ, ನನ್ನನ್ನೇ ನೀವು ಮೋಸ ಹೋಗಬೇಕು. ಯಾಕಂದ್ರೆ ನನ್ನಂದರಿಗೆ ಮೋಸ ಮಾಡಿದ ಪಾಪಿಗಳು ಸರಿಯಾಗಿ ಶಿಕ್ಷೆ ಕೊಡಿ. ನನ್ನಂತ ಪಾಪಿಗಳು ದಯವಿಟ್ಟು ಕ್ಷಮಿಸಿದರು. ಅಯ್ಯೋ ಅಮ್ಮ, ನಾನೇ ಕೋಟ್ಯಾಧೀಶ್ವರ. ತೆರೆಗೊಂದು ಬೆಳೆಬೇಕು, ಮನುಷ್ಯನಿಗೊಂದು ತೆರೆಬೇಕು ಎಂದು ಹಾಗೆ ಈ ನನ್ನ ಕಳೆತನಗಳಿಂದ ಸಾರ್ವಜನಿಕ ಸಂಪತ್ತಿನ ನೆಲೆ ಮಾಡಿಕೊಂಡು ಬಿಟ್ಟೆ. ಪ್ರಕಾಶ್ ಗೌಡನಿಗೆ ಈ ಸುದ್ದಿ ತಿಳಿಯುವ ಮುನ್ನವೇ ಬುದ್ಧಿವಂತಿಕೆಯಿಂದ ಈ ವಾಣವನ್ನೇರಿ ಹಾರಬೇಕು ವಿದೇಶಿ ಯಾತ್ರೆಗೆ. ಈ ದಯಾನಂದನ ಕೈಯಿಂದ ತಪ್ಪಿಸಿಕೊಂಡು ಹೋದರಲ್ಲವೇ ನೀನು ವಿದೇಶಿ ಯಾತ್ರೆಗೆ ಹೋಗುವುದು? ಬೇಡ ಬೇಡ, ಈಗ ನನ್ನನ್ನು ಕರೆಯಬೇಡ ಮಿಸ್ಟರ್ ದಯಾನಂದ. ನಾನೀಗ ಕೆಟ್ಟವನಾಗಬೇಕಾಗುತ್ತದೆ. ಹುಟ್ಟಿನಿಂದಲೇ ನೀನು ಕೆಟ್ಟವನಾಗಿ ಎಂತೆಂತ ಕೆಟ್ಟ ಕೆಲಸಗಳನ್ನು ಮಾಡಿದ್ದಿ ಎಂಬುದು ನನಗೂ ಚೆನ್ನಾಗಿ ಗೊತ್ತಿದೆ. ಮರ್ಯಾದೆಯಿಂದ ಕೈಯಲ್ಲಿರುವ ಪಿಸ್ತೂಲ್ ಕೆಳಗೆ ಬಿಸಾಕಿ ನನ್ನ ಈ ಪ್ರಶ್ನೆಗೆ ಉತ್ತರಿಸದಿದ್ದರೆ ನಿನ್ನ ಪ್ರಾಣ ತೆಗೆದು ಇಲ್ಲೇ ಹೂತು ಹಾಕಿ ಬಿಡ್ತೀನಿ. ಏನೆಂದಿರೇ ಮಗನ? ಆಯ್ತು, ಬಿಟ್ಟು ಬಿಡಿ ನನ್ನನ್ನು. ನಿನ್ನನ್ನು ನಾನು ಹಾಗೆ ಬಿಡ್ಬೇಕಾ? ನೀ ಮಾಡೋದೆಲ್ಲ ಹಿಂದೆ ಕೆಲಸವನ್ನ ಮಾಡಿದ್ಯಲ್ಲ, ಅದೇನವನ್ನ ಇಲ್ಲಿ ಹೊರ ಹಾಕಬೇಕಂತ ಬಂದಿದ್ದೇನೆ ನಾನು. ಮರ್ಯಾದೆಯಿಂದ ಎತ್ತಿ ಮೇಡಮ್ ಅಂತ ಕರಿತೀಯೋ ಅಥವಾ ನಿನ್ನನ್ನು? ಭವಾನಿ, ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದಿದೆ ನಿನಗೆ ಏನು? ಸಮಾಜದಲ್ಲಿ ನಿಮ್ಮನ್ನ ಬೇಕಾದವರಿಗೆ ಈ ರೀತಿ ಶಿಕ್ಷೆಯನ್ನು ಕೊಡೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮಂತ ರಾಕ್ಷಸರನ್ನು ಹಾಗೆ ಬಿಡಬಾರದು. ತಕ್ಕ ಪಾಠ ಕಲಿಸುವ ಹೆಣ್ಣು ನಾನು. ಕ್ಷಮಿಸಿದೆ. ನಾನು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ, ಬಿಟ್ಟು ಬಿಡಿ ನನ್ನನ್ನು. ನಿಮ್ಮಂತ ಸಮಾಜದ ಘಾತಕರನ್ನು ಹಾಗೆ ಬಿಡಬೇಕಾ? ನಿಮ್ಮಂತವರನ್ನು ಬಿಟ್ಟರೆ ಬುದ್ಧಿ ಬರುವಂತೆ ಕಾಣ್ತಾರೆ. ಈಗಲೇ ನಿಮ್ಮಂತವರಿಗೆ ತಕ್ಕ ಪಾಠ ಕಲಿಸುವೆ ನಾನು. ನೋಡು, ಅಂದು ನೀನು ಈ ಕೈಯಾರೆ ನನ್ನ ಸೆರಗನ್ನು ಹಿಡಿದು ಜಗ್ಗಿದೆಯಲ್ಲ, ಈಗ ಅದಕ್ಕೆ ತಕ್ಕ ಪಾಠ ಈ ಮರಣವೇ ಸಾಕ್ಷಿ. ದಯಾನಂದ, ನೀನಾದರೂ ಕ್ಷಮಿಸಿ ಬಿಟ್ಟು ಬಿಡಿ ನನ್ನನ್ನು. ಸಾಧ್ಯವಿಲ್ಲ. ನೀವೆಲ್ಲರೂ ಸೇರಿ ನನ್ನ ಉತ್ತಮರ ಮನೆತನಕ್ಕೆ ಮಾಡಿದ ಅನ್ಯಾಯ ನೋಡಿದರೆ ನನ್ನ ಸೇಡಿನ ರಕ್ತ ಕುದಿಯುತ್ತದೆ. ಹೇ ನರಹರಿ, ನನ್ನ ತಂದೆ, ಅಕ್ಕ ಹಾಗೂ ಆ ಬಾಬಾ ಗೌಡರನ್ನು ಕೊಂದ ಆ ಪ್ರಕಾಶ್ ಗೌಡನ ಪ್ರಾಣ ಈಗ ನನಗೆ ಬೇಕಾಗಿರೋದು. ಅವನೆತ್ತಿದ್ದಾನೆಂದು ಹೇಳಲೇ ನಾಲಾಯಕ. ನಾನು ಅವನ ಹಣ ಅವರ ದೋಚಿಕೊಂಡು ಪರಾರಿಯಾಗುವ ಸಲುವಾಗಿ ಕ್ಲಬ್ಬಿನಲ್ಲಿ ನೀವು ಮಾಡಿಕೊಂಡ ಕ್ಯಾಸೆಟ್ ಅನ್ನು ನಿಮ್ಮಿಂದ ವಶಪಡಿಸಿಕೊಂಡು ನಿಮ್ಮ ಮಾವನನ್ನು ಸೆರೆ ಇಡಲು ನಾನೇ ಅಲ್ಲಿಗೆ ಕಳಿಸಿದ್ದೇನೆ. ಈಗ ಅವರು ನಿಮ್ಮ ಮಾವನನ್ನು ಹಿಡಿಯಲು ನಿಮ್ಮ ಮನೆ ಎದುರ ಬಿಡಾರ ಹೊಡಿದ್ದಾರೆ. ಬಿಟ್ಟು ಬಿಡಿ ನನ್ನನ್ನು. ಎಲ್ಲ ಕಪಟಿ ನನ್ನ ಮಕ್ಕಳ.
ಕೊನೆಗೂ ನಿಮ್ಮ ನರಿ ಬುದ್ಧಿ ಉಳಿಸಿಯೇ ಬಿಟ್ಟಿರ. ಮಗನೇ ನರಹರಿ, ಮುತ್ತೈದೆಯರ ಮಾಂಗಲ್ಯದ ಪಾಪದ ಋಣ ತೀರಬೇಕಾದರೆ ಈಗ ನನ್ನ ಕೈಯಲ್ಲಿ ನಿನ್ನ ಪಾಪದ ಪ್ರಾಣ ಪಕ್ಷಿ ಹಾರಲೇಬೇಕು. ಒತ್ತರೆ ಬಾಯ್ನ, ನಿನ್ನಂತವನಿಗೆ ಜೀವದಾನ ನೀಡುವುದಕ್ಕೆ ಈ ದಯಾನಂದನಲ್ಲಿ ಇರುವುದಿಲ್ಲ ದಯಾ. ನಿನ್ನ ಪಾಪದ ಗುಂಡೆ ಹೆಗಲೇರಿ ಪ್ರಕಾಶಿ ನಗುತ್ತಿರುವಾಗ ಅದಕ್ಕೆ ಈ ನನ್ನ ಗುಂಡೆ ಸಾಕ್ಷಿ. ಭೂದೇವಿ, ನೆಮ್ಮದಿಯಿಂದ ಸೇವಿಸು ಈ ಪಾಪಿಯ ರಕ್ತವನ್ನ. ಭವಾನಿ, ಬಿಸಿ ಈ ಶವನ ಮಾಡಿ ಹೊಟ್ಟೆ ಹೆಸರಿಗೆ ಬೇಗ ಬನ್ನಿ ಭವಾನಿ, ಮಾವನ ರಕ್ಷಣೆಗೆ